ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನೆಕ್ ಪೈಪಿಂಗನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ. ಈಗ ನೋಡಿ, ನಾನು 1.5 ಇಂಚ್ ಅಗಲಿಗೆ ಕ್ರಾಸಾಗಿ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕ್ರಾಸಾಗಿ ಜಾಯಿಂಟ್ ಮಾಡಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೋಡ್ಕೊಳ್ಳಿ ನೀವು. ಈ ಕ್ರಾಸಾಗಿ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಕಟಿಂಗು ಕೂಡ ಕ್ರಾಸಾಗಿ ನಾವು ಕಟಿಂಗನ್ನು ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಜಾಯಿಂಟ್ ಮಾಡುವಾಗ. ನೋಡಿ, ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೈಡಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ಇದೇ ರೀತಿ ಪೂರ್ತಿಯಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ. ಅಂದರೆ ಪೈಪಿಂಗು ನೀಟಾಗಿ ಬರುತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಬರುತ್ತೆ. ಬಿಗಿನರ್ಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬಿಗಿನರ್ಸನ್ನು ನೋಡಿಕೊಂಡು ಈ ರೀತಿ ಕಲ್ತ್ಕೊಳ್ಳಿ. ಈ ರೀತಿ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಪೈಪಿಂಗ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಐಡಿಯಾ ಚೆನ್ನಾಗಿ ಬರುತ್ತೆ. ಈ ರೀತಿ ವಿಡಿಯೋಗಳನ್ನು ಹೆಚ್ಚಾಗಿ ನೋಡ್ತಾ ಇರಿ. ಈಗ ನೋಡಿ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಯಿತು. ಈಗ ಯಾವ ರೀತಿ ನಾವು ಪೈಪಿಂಗನ್ನು ಮಾಡೋದು ಅಂತ ನಿಮಗೆ ಬ್ಲೌಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಮೊದಲಿಗೆ 2 ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ ಕರೆಕ್ಟ್ ಅಳತೆ ಆಗಿ ಇದೆಯಾ ಇಲ್ಲ ಅಂತ ನೋಡ್ಕೋಬೇಕು. ಒಂದೊಂದು ಸಲ ಏನಾಗುತ್ತೆ, ಒಂದು ಪಟ್ಟಿ ಉದ್ದ ಮತ್ತು ಸಣ್ಣ ಇರುತ್ತೆ. ಅದಕ್ಕಾಗಿ ನಾವು ನೋಡಿಕೊಂಡೇ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ನೋಡಿ, ಫಸ್ಟಿಗೆ ಸ್ವಲ್ಪ ನಾನು ಬಟ್ಟೆ ಬಿಟ್ಕೊಂಡು ಹಚ್ಕೊಂಡಿದ್ದೀನಿ. ಹೀಗೆ ನೀಟಾಗಿ ಒಂದೇ ಲೆವೆಲಿಗೆ ನಾವು ಪಟ್ಟಿನ ಸ್ಟಿಚ್ ಮಾಡ್ತಾ ಹೋಗಬೇಕು. ಒಂದೇ ಲೆವೆಲಾಗಿ ಬರಬೇಕು. ಒಂದು ಕಡೆ ಹೆಚ್ಚಿಗೆ ಆಗಲಿ, ಒಂದು ಕಡೆ ಕಡಿಮೆ ಆಗಲಿ ಸ್ಟಿಚ್ ಮಾಡೋದಾಗಲಿ ಮಾಡಬಾರ್ದು. ಒಂದೇ ಲೆವೆಲ್ಲಿಗೆ ನೀಟಾಗಿ ನಾವು ಪಟ್ಟಿಯನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಕೆಳಗಿನ ಬ್ಲೌಸು ಕೂಡ ಅದೇ ರೀತಿ ನಾವು ಇಟ್ಕೋಬೇಕಾಗತ್ತೆ. ಮೇಲಿನ ಪಟ್ಟಿನೂ ನಾವು ಕರೆಕ್ಟಾಗಿ ಇಟ್ಕೋಬೇಕಾಗತ್ತೆ. ಒಳಗಡೆಯಿಂದ 2 ಬಟ್ಟೆಗಳನ್ನು ನಾವು ಕರೆಕ್ಟಾಗಿ ಕೈಲಿ ಹಿಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಎರಡನ್ನೂ ನೋಡಿ, ಈ ರೀತಿ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ನೀವು ಪೈಪಿಂಗನ್ನು ಕಲಿಬಹುದು. ಬಿಗಿನರ್ಸ್ಗೋಸ್ಕರ ನಾನು ನೀಟಾಗಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಕಲೀರಿ. ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ. ಈ ರೀತಿ ನೀವು ವಿಡಿಯೋಗಳನ್ನು ನೋಡಿ ಕಲ್ತ್ಕೊಂಡ್ರೆ ಬೇಗನೆ ಕಲಿಬಹುದು. ನೋಡಿ, ಈ ರೀತಿ ನೀವು ಪೂರ್ತಿಯಾಗಿ ಈ ರೀತಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನೀವು ಪೂರ್ತಿಯಾಗಿ ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ, ಈಗ ಆಯಿತು. ಈಗ ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ಬಟ್ಟೆನ ನಾವು ಸ್ಟಿಚ್ ಮಾಡಿದ್ದು ಆಯಿತು. ಈಗ ಎಕ್ಸ್ಟ್ರಾ ಏನು ಬಟ್ಟೆ ಬಂದಿರುತ್ತೋ ಅದನ್ನು ನಾವು ಕಟಿಂಗ್ ಮಾಡ್ಕೋಬೇಕು. ನೀಟಾಗಿ ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು. ಒಂದು ಸ್ವಲ್ಪನೂ ಕತ್ತರಿ ಒಳಗಡೆ ಹೋದರೆ ಬ್ಲೌಸು ಕಟ್ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ನೀವು ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಅವಸರ ಮಾಡ್ಕೋಬೇಡಿ. ಅವಸರ ಮಾಡಿಕೊಂಡ್ರೆ
ಏನಾದರೂ ಮಿಸ್ಟೇಕ್ ಆಗಿಬಿಡುತ್ತೆ. ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲ ತುದಿನೂ ನಾವು ಎಕ್ಸ್ಟ್ರಾ ಏನು ಬಂದಿರುತ್ತೋ ಅದನ್ನು ಮಾತ್ರ ಕಟ್ ಮಾಡಬೇಕು. ನೋಡಿ, ಈಗ ಕಟ್ ಮಾಡಿ ಆಯಿತು. ಈಗ ಪೈಪಿಂಗನ್ನು ಹೇಗೆ ನೀಟಾಗಿ ನಾವು ಸ್ಟಿಚ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಪಟ್ಟಿನ ಮಡಚಿಬಿಟ್ಟು ನೀಟಾಗಿ ಸಣ್ಣದಾಗಿ ನಾವು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ಚಿಂಗು ಅದರ ಒಳಗಡೆ ಹೋಗಿರಬೇಕು, ಅದು ಮೇಲ್ಗಡೆ ಕಾಣಬಾರ್ದು ಸ್ಟಿಚ್ಚಿಂಗು. ಅದರ ಒಳಗಡೆ ಹೋದರೆ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ನಾವು ಪಟ್ಟಿ ಏನು ಕೊಟ್ಟಿರ್ತೀವಲ್ಲ ಅದನ್ನು ಸಣ್ಣದಾಗಿ ಮಡಚಿರ್ತೀವಿ, ಅದರ ಒಳಗಡೆನೇ ಸ್ಟಿಚ್ಚು ಹೋಗಬೇಕು. ಸಣ್ಣದಾಗಿ ಒಂದೇ ಲೆವೆಲ್ ಆಗಿ ಕೊಡಬೇಕು. ಒಳಗಡೆಯಿಂದ ಬಟ್ಟೆನ ನಾವು ಪೈಪಿಂಗ್ ಒಳಗಡೆ ಹೋಗೋ ಥರ ನಾವು ಹಿಡ್ಕೋಬೇಕಾಗತ್ತೆ. ಒಳಗಡೆಯಿಂದ ಕೈ ಹಿಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೋ ಅದೆಲ್ಲ ಅದರ ಒಳಗಡೆನೇ ಹೋಗಬೇಕು. ಅಂದಾಗ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ಹೊರಗಡೆ ಎಲ್ಲೂ ಕಾಣಬಾರ್ದು ಬಟ್ಟೆ. ಒಳಗಡೆಯಿಂದ ಎಕ್ಸ್ಟ್ರಾ ಬಂದಿರೋ ಬಟ್ಟೆ ಯಾವುದು ಕಾಣಬಾರ್ದು. ಅದರ ಒಳಗಡೆ ನಾವು ಕೊಡ್ತಾ ಹೋಗಬೇಕು. ಈ ರೀತಿ ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಬಂದುಬಿಡುತ್ತೆ. ಇದು ರೌಂಡಾಗಿ ನೀಟಾಗಿ ಬರುತ್ತೆ. ನಾವು ಒಳಗಡೆಯಿಂದ ಕರೆಕ್ಟಾಗಿ ಬಟ್ಟೆ ಕೊಟ್ಟರೆ ಕರೆಕ್ಟಾಗಿ ಥ್ರೆಡ್ ಪೈಪಿಂಗ್ ಥರನೇ ರೌಂಡಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ನೋಡಿ, ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡಿ. ನೀವು ಈಗ ತಾನೇ ಕಲಿತಾ ಇದ್ದರೆ ನೀವು ಹಳೆ ಬಟ್ಟೆಯಲ್ಲಿ ಮಾಡ್ಕೋಬೋದು. ವೇಸ್ಟ್ ಬಟ್ಟೆಯಲ್ಲಿ, ಹಳೆ ಬಟ್ಟೆಯಲ್ಲಿ ನೀವು ಈ ಥರ 2 ಕಲರ್ ಬಟ್ಟೆ ತಗೊಂಡು ನೀವು ಪೈಪಿಂಗನ್ನು ಕಲಿಬಹುದು. 2 ಕಲರ್ ಬಟ್ಟೆ ತಗೊಳ್ಳೋದ್ರಿಂದ ನಿಮಗೆ ಪೈಪಿಂಗು ಹೇಗೆ ನೀಟಾಗಿ ಬಂದಿದೆ ಅನ್ನೋದು ಗೊತ್ತಾಗತ್ತೆ. ನೋಡಿ, ಇದೇ ರೀತಿ ಒಂದೇ ಲೆವೆಲಾಗಿ ನಾವು ಕೊಡ್ತಾ ಹೋಗಬೇಕು. ಒಂದು ಕಡೆ ದಪ್ಪ ಆಗಲಿ, ಒಂದು ಕಡೆ ಸಣ್ಣ ಆಗಲಿ, ಆ ಥರ ನಾವು ಮಾಡೋದಕ್ಕೆ ಹೋಗಬಾರ್ದು. ಕರೆಕ್ಟಾಗಿ ನೀಟಾಗಿ ಕೊಡ್ತಾ ಹೋಗಬೇಕು. ಪೈಪಿಂಗು ನೀಟಾಗಿ ಬರುತ್ತೆ. ಸ್ಟಿಚ್ ಮಾತ್ರ ಅದ್ರ ಒಳಗಡೆನೇ ಹೋಗಬೇಕು. ಹೊರಗಡೆ ಎಲ್ಲೂ ಕಾಣಬಾರ್ದು ಸ್ಟಿಚ್ಚು. ಆವಾಗ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ. ಈ ಥರ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಐಡಿಯಾ ಬರುತ್ತೆ. ಆಮೇಲೆ ನೀವು ಬೇಗನೆ ಪೈಪಿಂಗನ್ನು ಕಲಿಬಹುದು. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಪೈಪಿಂಗು ಸ್ವಲ್ಪ ಬಿಗಿನರ್ಸಿಗೆ ಸ್ವಲ್ಪ ಟಫ್ ಆಗುತ್ತೆ. ಸ್ವಲ್ಪ ದಿನ ನಾವು ಕಲೀಲೇಬೇಕಾಗತ್ತೆ. ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕಾಗತ್ತೆ. ಈ ಥರ ವಿಡಿಯೋಗಳನ್ನು ನೀವು ನೋಡಿ ಸ್ಟಿಚಿಂಗ್ ಮಾಡ್ತಾ ಇದ್ದರೆ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಪೈಪಿಂಗು. ನೋಡಿ, ಎಷ್ಟು ಸಣ್ಣದಾಗಿ ಬಂತು ನೋಡಿ. ಇದೇ ಥರ ನೀವು ವೇಸ್ಟ್ ಬಟ್ಟೆಗಳನ್ನು ತಗೊಂಡು ನೀವು ಸ್ಟಿಚಿಂಗ್ ಮಾಡ್ತಾ ಇರಿ. ಬೇಗ ನಿಮಗೆ ಪೈಪಿಂಗ್ ಹಾಕೋದು ಬರುತ್ತೆ ನೋಡಿ. ಆಮೇಲೆ ನೀವು ಹೊಸ ಬಟ್ಟೆಯಲ್ಲಿ ಸ್ಟಿಚ್ ಮಾಡ್ಬೋದು. ನೋಡಿ, ಈಗ ಮುಗಿತಾ ಬಂತು. ಎಕ್ಸ್ಟ್ರಾ ಬಟ್ಟೆ ಏನು ಫೋಲ್ಡ್ ಮಾಡಿದ್ದೀವಿ ಅದನ್ನು ಕರೆಕ್ಟಾಗಿ ನಾವು ಮಡಚಿಬಿಟ್ಟು ಕೊಡಬೇಕಾಗತ್ತೆ. ಲಾಸ್ಟಿಗೆ ಸ್ಟಿಚ್ಚನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಲಾಸ್ಟಿಗೆ ನೋಡಿ, ಅದನ್ನು ನಾವು ಫೋಲ್ಡ್ ಮಾಡಿ ಕರೆಕ್ಟಾಗಿ ಕೊಡಬೇಕು ಲಾಸ್ಟಿಗೆ. ನೋಡಿ, ಎಷ್ಟು ನೀಟಾಗಿ ಬಂತು ನೋಡಿ. ನೋಡಿ, ಎಷ್ಟು ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಬಂದಿದೆ ಪೈಪಿಂಗು. ಈ ರೀತಿ ನೀವು ಆರಾಮಾಗಿ ಕಲಿಬೋದು. ಏನೂ ಕಷ್ಟ ಇಲ್ಲ. ಪೈಪಿಂಗು ತುಂಬ ಈಸಿಯಾಗಿ ಕಲಿಬೋದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಯಾವ ಥರ ವಿಡಿಯೋ ಬೇಕು ತಿಳಿಸಿ. ನಮಸ್ಕಾರ.